टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಮೂತ್ರಕೋಶದ ಕ್ಯಾನ್ಸರ್ಗೆ ಯಶಸ್ವಿ ಶಸ್ತ್ರಚಿಕಿತ್ಸೆ ಬಳಿಕ ಶಿವಣ್ಣ ಸಂಪೂರ್ಣವಾಗಿ ಚೇತರಿಸಿಕೊಂಡಿದ್ದಾರೆ. 2.5 ತಿಂಗಳ ಬಳಿಕ ಶೂಟಿಂಗೂ ಕೂಡ ಮರಳಿದ್ದಾರೆ. ಇದೀಗ TV9 ಜೊತೆ ನಡೆಸಿದಂತಹ ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಶಿವರಾಜ್ ಕುಮಾರ್ ಮತ್ತು ಗೀತಾ ಶಿವರಾಜ್ ಕುಮಾರ್ ಹಲವು ವಿಚಾರಗಳನ್ನು ಬೆಚ್ಚಿಟ್ಟಿದ್ದಾರೆ. ಶಿವಣ್ಣಗೆ ತಗುಲಿದ್ದ ಕಾಯಿಲೆ ಪತ್ತೆಯಾಗಿದ್ದು ಹೇಗೆ ಅನ್ನೋ ವಿಚಾರವನ್ನ ಗೀತಕ್ಕ ತೆರೆದಿಟ್ಟಿದ್ದಾರೆ. ಒಂದು ಕಡೆ ಏನಾದರೂ ಒಂದು ಅಡ್ವರ್ಟ್ ಆಗ್ಬಿಟ್ರೆ ಎಷ್ಟು ಸಪೋಸ್ ಏನಾದರೂ ನನಗೆ ಆ ಥಾಟ್ಲಿ ಏನಿದ್ರೆ ಏನಾದರೂ ಹೆಚ್ಚು ಕಡಿಮೆ ಆಗ್ಬಿಟ್ರೆ ಬರ್ತಿತ್ತ ಅಣ್ಣ ಆ ಥರದ ಥಾಟ್ಸ್? ಖಂಡಿತ ಬಂತು. ಯಾಕಂದ್ರೆ ಅಕ್ಕ ಹೇಳಿದ್ರು ಪಾಸಿಟಿವ್ ಆಗಿ ಇಲ್ಲ ಇತ್ತು ಪಾಸಿಟಿವ್ ಆಗಿದ್ರೂ ಸಪೋಸ್ ಒಂದು ಕಡೆ ಏನಾದರೂ ಒಂದು ಅಡ್ವರ್ಟ್ ಆಗ್ಬಿಟ್ರೆ ಎಷ್ಟು ಲಾಸ್ ಆಗಿರಬೇಕು ಅವರು. ಯಾಕೆ ನಾನು ಒದ್ದಾಟದಲ್ಲಿ ಅವ್ರನ್ನ ಬಿಟ್ಬಿಟ್ಟು ಹೋಗ್ಬೇಕಾ ನಾನು? ಇಲ್ಲ, ಕಷ್ಟನ ಸುಖ ಮಾಡಿಬಿಡೋಣ, ಆಮೇಲೆ ನೋಡೋಣ, ಲಕ್ಕಿದ್ರೆ ಬರೋಣ, ಇಲ್ಲಾಂದ್ರೆ ಏನು ಮಾಡೋಕ್ಕಾಗುತ್ತೆ. ಅದಕ್ಕೆ ಗೋ ಸಪೋಸ್ ಏನಾದರೂ ನನಗೆ ಆ ಥಾಟ್ಲಿ ಏನಿದ್ರೆ ಏನಾದರೂ ಹೆಚ್ಚು ಕಡಿಮೆ ಆಗ್ಬಿಟ್ರೆ ಬರ್ತಿತ್ತ ಅಣ್ಣ ಆ ಥರದ ಥಾಟ್ಸ್? ಖಂಡಿತ ಬಂತು. ಯಾಕಂದ್ರೆ ಅಕ್ಕ ಹೇಳಿದ್ರು ಪಾಸಿಟಿವ್ ಆಗಿ ಇಲ್ಲ ಇತ್ತು ಪಾಸಿಟಿವ್ ಆಗಿದ್ರೂ ಸಪೋಸ್ ಒಂದು ಕಡೆ ಏನಾದರೂ ಒಂದು ಅಡ್ವರ್ಟ್ ಆಗ್ಬಿಟ್ರೆ ಎಷ್ಟು ಲಾಸ್ ಆಗಿರಬೇಕು ಅವರು. ಯಾಕೆ ನಾನು ಒದ್ದಾಟದಲ್ಲಿ ಅವ್ರನ್ನ ಬಿಟ್ಬಿಟ್ಟು ಹೋಗ್ಬೇಕಾ ನಾನು? ಇಲ್ಲ, ಕಷ್ಟನ ಸುಖ ಮಾಡಿಬಿಡೋಣ, ಆಮೇಲೆ ನೋಡೋಣ, ಲಕ್ಕಿದ್ರೆ ಬರ. ದ ಫಸ್ಟ್ ರೌಂಡ್ ನಾವು ಅವ್ರಿಗೆ ಹೇಳಿಲ್ಲ, ಹೆಂಗೆ ಹೇಳಬೇಕು ಏನು ಗೊತ್ತಾಗಲಿಲ್ಲ. ಹೆಂಗೆ ಗೊತ್ತಾಗಿದ್ದಕ್ಕ? ಅದೇ ನಾನು ಕೇಳೋಣ ಅನ್ಕೊಂಡಿದ್ದೆ. ಅಣ್ಣಂಗೆ ಜಸ್ಟ್ ಚೆಕಪ್ಗೆ ಅಂತ ಹೋಗಿದ್ದ ಅಥವಾ ಹೇಗೆ ಅಕ್ಕ ಗೊತ್ತಾಗಿಲ್ಲ? ಇಲ್ಲ, ಚೆಕಪ್ಗೆ ಅಂತ ಹೋಗಿರಲಿಲ್ಲ. ಅದೇ ನನ್ನ ದೇವ್ರು ಅಂತ ಹೇಳಿದ್ನಲ್ಲ, ಮೂಕಾಂಬಿಕೆಯಲ್ಲಿದ್ವಿ ನಾವು, ಕೊಲ್ಲೂರಲ್ಲಿದ್ವಿ ನಾವು. ಅಲ್ಲಿ ಸ್ವಲ್ಪ ಏನೋ ಡೌಟ್ ಬಂತು. ಆಮೇಲೆ ಸೊ ನೆಕ್ಸ್ಟ್ ಡೇ ನಾವು ಬೆಂಗಳೂರಿಗೆ ವಾಪಸ್ ಬಂದ್ವಿ. ಅಣ್ಣಂಗೆ ಹೇಳಿರಲಿಲ್ಲ ಅದು? ವಿಷಯ ಗೊತ್ತಿತ್ತು? ಅವಾಗ ನನಗೂ ಗೊತ್ತಿಲ್ಲ. ಈ ಎಕ್ಸ್ಕ್ಲೂಸಿವ್ ಆದಂತಹ ಸಂದರ್ಶನ ಇವತ್ತು ಬೆಳಿಗ್ಗೆ 11:30ಕ್ಕೆ ಪ್ರಸಾರವಾಗುತ್ತೆ. ತಪ್ಪದೇ ವೀಕ್ಷಿಸಿ. ರಿಯಲ್ ಫೈಟರ್ ಶಿವಣ್ಣ. He's a hero, Sivananja, superhero. He's a classy, massive boss. He's a hero, Sivananja, superhero.